ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಓ ಪದ್ಮಿನಿ ಇಲ್ಲೇ ಇದ್ದಾಳಲ್ಲ, ಒಂದು ಮಾತು ಶೋಭರಾಜ್ ಬಗ್ಗೆ ಕೇಳ್ಬಿಡ್ಲಾ? ಪದ್ಮಿನಿ, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಅಯ್ಯೋ, ಚಂಚಲಕ್ಕ ಫೋಟೋ ನೋಡಿದ್ರು ಅಂತ ಪೂರ್ವಿ ಹೇಳಿದ್ಲು. ಅವ್ರೇನಾದ್ರು ನಂದನ್ನೋರ್ಗೆಲ್ಲ ವಿಷಯ ಹೇಳ್ಬಿಟ್ರ? ಪದ್ಮಿನಿ, ಈ ಶೋಭರಾಜು ಡ್ಯಾನ್ಸ್ ಶೋ ಕೋಆರ್ಡಿನೇಟರ್. ಇವ್ರು ಶೋಭರಾಜ್ ಬಗ್ಗೆ ಯಾಕೆ ಕೇಳ್ತವ್ರೆ? ಅವ್ರು ಏನಾರ ಇವ್ರಿಗೆ ಸಿಕ್ಕು, ನಾನು ಅವತ್ ಮದ್ವೆ ಮುಹೂರ್ತ ಹತ್ರ ಬಂದ್ರು ಅವನ್ ಜೊತೆಲೇ ಇದ್ದೆ ಅಂತ ಏನಾದ್ರು ಹೇಳಿದ್ನ? ಅಯ್ಯಯ್ಯೋ. ಪದ್ಮಿನಿ, ನಿನ್ನೆ ಕೇಳ್ತಿರೋದು, ಈ ಶೋಭರಾಜು ಡ್ಯಾನ್ಸ್ ಶೋಗೆ ಕೋಆರ್ಡಿನೇಟರಾ? ಯಾಕೆ ನಂದನ್ನವ್ರೆ, ಅವನೇನಾದ್ರೂ ಸಿಕ್ಕಿದ್ನಾ? ಅಲ್ಲ, ಈ ಶೋಭರಾಜ್ ವಿಚಾರ ಯಾಕೆ, ಅವ್ರೇನಾದ್ರು ಫೋನ್ ಮಾಡಿದ್ರ ಅಂತ? ಪೊಲೀಸ್ ನನ್ನ ಕರೆಸಿ ಇದೆಲ್ಲ ಕೇಳಿದ್ದಾರೆ ಅಂದ್ರೆ ಪದ್ಮಿನಿ ಗ್ಯಾರಂಟಿ ಹೆದರ್ಕೋತಾಳೆ. ಹಾಗೇನಿಲ್ಲ, ಸುಮ್ಮನೆ ಕೇಳ್ತಿದ್ದೀನಿ. ನಿಜ ಹೇಳು, ನೀನ್ ಮದುವೆ ದಿನ ಶೋಭರಾಜ್ ಜೊತೆ ಕಾರಲ್ಲೆಲ್ಲಾದ್ರೂ ಹೋಗಿದ್ಯಾ? ಅಯ್ಯಯ್ಯೋ, ನಂದನವ್ರ ಬರ್ ಪತ್ರದಲ್ಲಿ ನಾನು ಡ್ಯಾನ್ಸ್ಗೆ ಹೋಗ್ತೀನಿ ಅಂತಷ್ಟೇ ಹೇಳಿದ್ದೆ, ಆದ್ರೆ ಶೋಭರಾಜ್ ಜೊತೆ ಅಂತ ಹೇಳಿರ್ಲಿಲ್ಲ. ಈಗ ಶೋಭರಾಜ್ ಇವ್ರಿಗೆ ಸಿಕ್ಕಿ ಒಂದಕ್ಕೆರಡು ಸೇರ್ಸಿ ಏನಾದ್ರೂ ಹೇಳಿದನ? ಪದ್ಮಿನಿ, ಏನಾಯ್ತು? ನೀನ್ ಹೀಗ್ ಕಣ್ಣೀರ್ ಹಾಕಿದ್ರೆ ನನ್ಗೇನು ಅರ್ಥ ಆಗಲ್ಲ. ನಿಜ ಹೇಳು, ಮದುವೆ ದಿನ ನೀನೆಲ್ಲಾದ್ರೂ ಆಚೆ ಹೋಗಿದ್ಯಾ? ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ಇದನ್ನೆಲ್ಲ ನಿಮ್ಗೆ ವಿವರವಾಗಿ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ನಾನೆಲ್ಲ ಹೇಳೋಷ್ಟರಲ್ಲಿ ನಿಮಗ್ ಸತ್ಯ ಗೊತ್ತಾಗೋಗಿತ್ತು. ನನಗ್ ಬೇರೆ ದಾರಿ ಇರ್ಲಿಲ್ಲ ನಂದನವ್ರೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರ್ಬೇಕು ಅಂತಾನೆ ಹೊರಟೆ, ನಿಮ್ಮ ಹತ್ರನೂ ಹಾಗೆ ಹೇಳಿದ್ದೆ, ಆದ್ರೆ ಎಲ್ಲ ನನ್ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನ್ಗ್ ಒಂದೇ ಒಂದ್ ಅಂದಾಜಿದ್ದಿದ್ರು ನಾನ್ ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನವ್ರೆ. ನಾನ್ ನಿಜಾನೇ ಹೇಳ್ತಿದ್ದೀನಿ, ನನ್ ಬೇಕು ಅಂತ ಈ ತರ ಮಾಡಿಲ್ಲ ನಂದನವ್ರೆ. ಈ ತರ ನಡಿಬಾರ್ದು ಅಂತ ಎಷ್ಟೇ ತಡೆಯಕ್ ಪ್ರಯತ್ನ ಪಟ್ರು ಎಲ್ಲ ನನ್ ಕೈ ಮೀರೋಯ್ತು. ಇದರಿಂದ ನನ್ನ ನಿಮ್ಮ ಆಸೆ, ಕನ್ಸು, ಪ್ರೀತಿ ಎಲ್ಲ ನುಚ್ಚು ನೂರಾಗ ಅವತ್ತಿಂದ ಇಲ್ಲಿವರೆಗೂ ಪ್ರತಿ ದಿನ ಪ್ರತಿ ಕ್ಷಣ ಸತ್ಯ ಹೇಳಕ್ಕೆ ಒದ್ದಾಡ್ತಿದ್ದೀನಿ. ಎಲ್ಲ ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿದೆ, ಆದ್ರೆ ಧೈರ್ಯ ಸಾಲದೆ ಸುಮ್ಮನೆ ಆಗ್ಬಿಟ್ಟೆ. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳಕ್ಕೂ ಇದೇ ಕಾರಣ ನಂದನವ್ರೆ. ಒಂದ್ ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದ್ ಕಡೆ ನನ್ನ ತಂಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳಕ್ಕೆ ಬಿಡ್ಲಿಲ್ಲ ನಂದನವ್ರೆ. ದಯವಿಟ್ಟು ನಂದನವ್ರೆ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನಿಮ್ ಕಾಲ್ ಮೆದ್ದು ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಪದ್ಮಿನಿ, ಏನ್ ಮಾಡ್ತಾ ನಿಮ್ಗೆ? ನಾನು ಏನೂ ತಪ್ಪು ಮಾಡಿಲ್ಲ ನಂದನವ್ರೆ, ಆದ್ರೂ ಇದೆಲ್ಲ ನಂದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬೇಕಾ ಶಿಕ್ಷೆ ಕೊಡಿ, ನಾನು ಅನ್ಭವಿಸಕ್ ರೆಡಿ. ಆದ್ರೆ ಪೂರ್ವಿ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡಿ ನಂದನವ್ರೆ, ಇದ್ರಾಗೆ ಅವಳ್ದೇನು ತಪ್ಪಿಲ್ಲ. ಪದ್ಮಿನಿ ಪ್ಲೀಸ್ ಸುಮ್ಮನೆ ಇರು. ಏನ್ ಮಾತಾಡ್ತಾ ಇದೀಯಾ? ನೀನ್ ಏನ್ ಹೇಳ್ತಿದ್ಯೋ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಪೂರ್ವಿ ವಿಷಯ ಯಾಕೆ ಬಂತಿಲ್ಲಿ? ಪೂರ್ವಿಗೂ ಇದಕ್ಕೂ ಏನ್ ಸಂಬಂಧ? ಯಾವ ಸಮಯದೊಳಗಡೆ ಬರ್ಲಿಲ್ಲ ನೀನು? ಅದರಿಂದೇನೋ ಅನಾಹುತ ಆಯ್ತು ಅಂದ್ಯಲ್ಲ, ಏನದು?
ಓ ನಂಗೆಲ್ಲ ಡೀಟೇಲ್ ಆಗಿ ಹೇಳು, ಕನ್ಫ್ಯೂಸ್ ಮಾಡಬೇಡ. ಬಟ್ ಮದುವೆ ದಿನ ನೀನೆಲ್ಲೋ ಆಚೆ ಹೋಗಿದ್ದೆ ಅನ್ನೋದಂತೂ ನಿಜ ಅಂತ ಆಯ್ತು ತಾನೆ? ಪದ್ಮಿನಿ ಏನಾಯ್ತು? ಇರು, ಪೂರ್ವಿನೂ ಕರ್ಕೊಂಬರ್ತೀನಿ. ಅದೇನೇನಾಗಿದೆಯೋ ನಂಗೆಲ್ಲ ಗೊತ್ತಾಗ್ಬೇಕು ಇವತ್ತು. ಈಗ ಬಂದೆ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನಂದನ್ನೋರ್ಗೆ ಏನು ಗೊತ್ತೇ ಇರ್ಲಿಲ್ವಾ? ಎಲ್ಲ ಸತ್ಯನು ನಾನೇ ಹೇಳ್ಬಿಟ್ನ. ಏನ್ ಮಾಡ್ಲಿ ನಾನು? ಈ ಸತ್ಯನ ಹೆಂಗ್ ಒಪ್ಕೋತಾರವರು? ಏನಿದು? ಪೂರ್ವಿಯ ಗುಂಗಟ್ ಹಾಕೊಂಡು ಮದುಮಗಳು ಗಟ್ಟಪ್ಪಲ್ಲಿದ್ದಾಳೆ. ಇದು ಫೋಟೋಗ್ರಾಫರ್ ತಂದು ಕೊಟ್ಟಿದ್ದ ಫೋಟೋ ಅಂದ್ರೆ ಪೂರ್ವಿ. ನನ್ನ ಕ್ಷಮಿಸ್ಬಿಡಿ ನಂದನವ್ರೆ. ಇದನ್ನೆಲ್ಲ ನಿಮ್ಗೆ ವಿವರವಾಗಿ ಹೇಳ್ಬೇಕು ಅಂತಾನೆ ಇದ್ದೆ. ಆದ್ರೆ ನಾನೆಲ್ಲ ಹೇಳುವಷ್ಟರಲ್ಲಿ ನಿಮಗ್ ಸತ್ಯ ಗೊತ್ತಾಗೋಗಿತ್ತು. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳೋಕ್ಕೂ ಇದೇ ಕಾರಣ ನಂದನವ್ರೆ. ಒಂದ್ ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳಕ್ಕೆ ಬಿಡ್ಲಿಲ್ಲ ನಂದನವ್ರೆ. ಅಂದ್ರೆ ಪದ್ಮಿನಿ ಶೋಭ್ರಾಜ್ ಜೊತೆ ಹೋಗಿದ್ದಾಗ ಮದುವೆ ಮನೇಲಿದ್ದೆ ಪೂರ್ವಿನ? ನಂದನ್, ತಗೋ ಕಾಫಿ. ಕಾಫಿ ಬೇಡ ಚಿಕನ್. ಯಾಕೋ, ಏನು ಅಂತ ಕೆಲಸ ಮಾಡ್ತಿದ್ಯಾ? ಅರೆ, ಮದ್ವೆ ವಿಡಿಯೋ ನೋಡ್ತಾ ಇದ್ಯಾ? ಕರೆದ್ರೆ ನಾನು ಬರ್ತಿರ್ಲಿಲ್ವಾ? ಇರು. ಚಂಚಲ, ಚಂಚಲ ಬಾಯ್ಲಿ. ಚಿಕ್ಕಮ್ಮ ಅದು ಚಂಚಲ ಆಗುತ್ತೆ. ಯಾವಳು ಮದ್ವೆನೂ ಇರ್ಲಿಲ್ಲ, ಅಟ್ಲೀಸ್ಟ್ ವಿಡಿಯೋನಾದ್ರೂ ನೋಡ್ಲಿ. ಬಾ ಚಂಚಲ. ವಾವ್, ಮದ್ವೆ ವಿಡಿಯೋ ನಾನಂತೂ ನೋಡೋದಕ್ಕೆ ಕಾಯ್ತಾ ಇದ್ದೆ. ವಾವ್, ಡೆಕೋರೇಷನ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ನಾನು ಮಿಸ್ ಮಾಡ್ಕೊಂಡೆ. ಅದಕ್ಕೇನು, ಈಗ ಪೂರ್ತಿ ನೋಡು. ಚಂಚಲ, ಪದ್ಮಿನಿ ನೋಡು. ಮದ್ವೆಲಿ ಗೂಂಗಟ್ ತೆಗಿ, ಫೋಟೋ ತೆಗಿತೀನಿ ಅಂತ ಫೋಟೋಗ್ರಾಫರ್ ಕೇಳಿದ್ರೆ ಒಂದ್ಸಲೇನಾದ್ರೂ ತೆಗಿದ್ಲಾ? ಇಲ್ವೇ ಇಲ್ಲ. ಒಂದು ಮುಖನೂ ಕಾಣ್ತಾ ಇಲ್ಲ. ಅವತ್ತು ನಾನು ಎಷ್ಟು ಮಾತಾಡ್ತಾ ಇದ್ದೆ, ಆದರೆ ಪದ್ಮಿನಿ ವಾಪಸ್ ಏನೂ ಮಾತಾಡ್ತಾನೆ ಇರಲಿಲ್ಲ ಅಲ್ವಾ? ಏ ನಂದನ್, ಯಾಕೆ ಫಾರ್ವರ್ಡ್ ಮಾಡ್ತಿದ್ಯಾ? ನಿಧಾನಕ್ಕೆ ನೋಡೋಣ ಇರು. ಕಳ್ಳ ಇವನು, ಬರೀ ಪದ್ಮಿನಿನ್ ಮಾತ್ರ ನೋಡ್ತಿದ್ದಾನೆ. ಚಂಚನ, ಎಂತ ವಿಚಿತ್ರ ಗೊತ್ತಾ? ಮದ್ವೆ ಮನೇಲಿ ಮದುಮಗಳು ತಂಗಿ ಬರ್ಲೇ ಇಲ್ಲ. ಅಂದ್ರೆ ಪೂರ್ವಿ ಬೆಳಗ್ಗೆ ಸ್ವಲ್ಪ ಹೊತ್ತು ಕಾಣಿಸ್ಕೊಡ್ಲು, ಆಮೇಲೆ ಯಾವ ಶಾಸ್ತ್ರದಲ್ಲೂ ಅವಳಿರ್ಲಿಲ್ಲ. ಮಂಟಪದಲ್ಲಿ ಮದುವೆ ನಡೀತದೆ, ಆದ್ರೆ ಪೂರ್ವಿ ಮಾತ್ರ ಬರ್ಲೇ ಇಲ್ಲ. ಪೂರ್ವಿ ಮಾಡ್ಬೇಕಾಗಿರೋ ಶಾಸ್ತ್ರನೆಲ್ಲ ಆಮೇಲೆ ಪಾವನಿ ಕೈಲಿ ಮಾಡಿಸಿದ್ರು, ಗೊತ್ತಾ? ಪೂರ್ವಿನೂ ಇಲ್ಲ, ಊರ್ವಶಿನೂ ಇಲ್ಲ. ಎತ್ತೋಗೋದ್ರು. ಪೂರ್ವಿ ಎಲ್ಲಿ? ಅಂದ್ರೆ ಪೂರ್ವಿ ಗುಂಗಟ್ ಹಾಕೊಂಡು ನೋ. ನಂದನ್, ಏ ನಂದನ್, ನಂದನ್, ಏ ನಂದನ್, ನಂದನ್ ಏನಾಯ್ತು?
ಯಾಕೆ ಇದ್ದಕ್ಕಿದ್ದಂಗೆ ಹೊರಟೋದ ಇವನು? ಏನೋಪ್ಪ ನನಗೂ ಅದೇ ಅರ್ಥ ಆಗ್ತಿಲ್ಲ. ಈ ಮನೇಲಿ ಎಲ್ಲರೂ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾರೆ. ಅಕ್ಕ, ಇಲ್ಲಿಗೆ ಯಾಕಕ್ಕ ಕರ್ಕೊಂಡು ಬಂದೆ? ನಾನು ಎಷ್ಟೇ ಹೇಳಿದ್ರು ನೀನು ವಾಸ್ತವನ ಒಪ್ಕೋತಿಲ್ಲ. ನಂದನವ್ರ ಹೆಂಡತಿ ನೀನು ಅವ್ರ ಜೊತೆ ಬದುಕಬೇಕು ಅಂತಂದ್ರೆ ನೀನು ನನ್ನ ಮಾತೇ ಕೇಳ್ತಿಲ್ಲ. ಅದಕ್ಕೆ ಈ ತೀರ್ಮಾನನ ದೇವ್ರ ಎದುರುಗಡೆನೆ ಮಾಡೋಣ ಅಂತ ಕರ್ಕೊಂಡ್ಬಂದೆ. ಇದನ್ನ ನಾವೇ ಬಗೆಹರಿಸ್ಕೋಬೋದು ಕಣೆ. ನನ್ನ ಪರಿಹಾರ ಏನು ಅಂತಾನು ಹೇಳಿದ್ದೀನಲ್ವಾ. ಇಲ್ಲಿ ಒಪ್ಕೋಬೇಕಾದವಳು ನೀನು. ಪೂರ್ವಿ, ಇಡೀ ಪ್ರಪಂಚಗೆ ಆ ದೇವ್ರ ಅಪ್ಪಣೆ ಇಲ್ದಲೆ ಒಂದೇ ಒಂದು ಹುಲ್ ಕಡ್ಡಿನೂ ಅಳ್ಳಾಡಲ್ಲ ಅಂತಾರೆ. ನೀನು ಇದನ್ನ ನಂಬ್ತೀಯ ಅಲ್ವಾ? ಹಂಗಿದ್ಮೇಲೆ ನಂದನ್ನೋರು ನೀನು ಕುತ್ತಿಗೆ ತಾಳಿ ಕಟ್ಟೋರೆ ಅನ್ನೋದು ಯಾಕೆ ಒಪ್ಕೋತಿಲ್ಲ? ನೀನು ತಪ್ಪು ಮಾಡ್ತಿದ್ಯಾಕ? ನೀನು ನಾವು ಮಾಡ್ಕೊಂಡಿರೋ ತಪ್ಪಿಗೆ ಆ ದೇವ್ರನ್ನ ಯಾಕೆ ಹೊಣೆ ಮಾಡ್ತಿದ್ಯಾ? ನೀನೇ ಹೇಳು. ಯಾರೋ ಒಬ್ಬ ಕಳ್ಳ ನನ್ನ ಕುತ್ತಿಗೆಲಿರೋ ಚೈನ್ನ ಕದಿಬೇಕು ಅಂತ ನನ್ನನ್ನು ಕೊಂದುಬಿಟ್ಟ ಅಂತ ಇಟ್ಕೋ. ಆಗ ಇದೆಲ್ಲ ದೇವ್ರ ನಿರ್ಧಾರ ಅಂತ ಸುಮ್ಕಿರ್ತೀಯೋ, ಇಲ್ಲ ಕಳ್ಳ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತೀಯೋ? ಮಾತಾಡಕ್ಕ. ಉತ್ತರ ಇಲ್ಲ ಅಲ್ವಾ ನಿನ್ನ ಹತ್ರ? ಉತ್ತರ ನಾನು ಹೇಳ್ತೀನಿ. ಆ ಕಳ್ಳ ಮಾಡಿದ್ದು ತಪ್ಪು. ನಮ್ಮ ವಿಷಯದಲ್ಲೂ ಹಂಗೆ. ನೀನು ಮದುವೆ ದಿನ ಹೋಗಿದ್ದು, ನಿನ್ನ ಜಾಗದಲ್ಲಿ ನಾನು ಕೂತಿದ್ದು, ಇದೆಲ್ಲ ನಾವು ಮಾಡ್ಕೊಂಡಿರೋ ತಪ್ಪು. ಅದಕ್ಕೆ ನಾವು ಶಿಕ್ಷೆನೂ ಅನುಭವಿಸ್ತಾ ಇದ್ದೀವಿ. ಆದಷ್ಟು ಬೇಗ ನೀನು ನಂದನವ್ರ ಹೆಂಡತಿ ಆಗಬೇಕು. ಆಗ್ಲೇ ಈ ತಪ್ಪೆಲ್ಲ ಸರಿ ಹೋಗೋದು. ಇದು ಬರೀ ನನ್ನ ನಿರ್ಧಾರ ಅಲ್ಲ. ನೀನು ಆ ದ್ಯಾವ್ರನ್ನ ಕೇಳಿದ್ರು ಆ ದ್ಯಾವ್ರ ನಿರ್ಧಾರನೂ ಇದೇ ಆಗಿರ್ತೈತೆ.